ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ಸ್ವಲ್ಪ ಲೇಟಾಗಿ ಹೇಳೋಣ ಅಂದೆ, ಆದರೆ ಸಂಡೇನೇ ಬೇಗ ಎಚ್ಚರಾಗುತ್ತೆ. ಬಿಸಿನೀರು ಕಾಯಿಸ್ಕೊಂಡೆ, ಈ ಕಡೆ ಟೀಗೆ ಇಟ್ಟೆ, ಆ ಕಡೆ ಸಾಂಬಾರು ಇತ್ತು ಅದನ್ನೇ ಬಿಸಿ ಮಾಡ್ತಾಯಿದ್ದೆ. ಈ ಕಡೆ ಟೀ ಮಾಡ್ಕೊಂಡು ಕುಡಿದ್ಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಟೀ ಮಾಡ್ತಾಯಿದ್ದೆ. ಬೆಲ್ಲ ಹಾಕಿ ಟೀ ಮಾಡ್ಕೊತೀವಿ. ಒಟ್ಟು ಟೀ ಕುಡಿಬೇಕು ಅಂದರೆ ಮಾರ್ನಿಂಗ್ ಒಂದು ಟೈಮು, ಈವ್ನಿಂಗ್ ಒಂದು ಟೈಮು ಕುಡಿತೀವಿ. ಏನು ಪದೇ ಪದೇ ಕುಡಿಬಾರ್ದು ಆದ್ರೂ ಅದು ಅಭ್ಯಾಸ ಅಲ್ವಾ, ಚಿಕ್ಕವರಿಂದ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಬೆಲ್ಲ ಯೂಸ್ ಮಾಡಿಕೊಂಡು ಟೀ ಮಾಡ್ಕೊಂಡ್ವಿ. ಈ ಕಡೆ ರೊಟ್ಟಿ ಮಾಡೋಣ, ಸಂಡೆ ಅಲ್ವಾ, ಮತ್ತು ರೊಟ್ಟಿ ಮಾಡಿಬಿಟ್ರೆ ಇಡೀ ದಿನ ಅಡುಗೆ ಮಾಡೋದು ಇರೋದಿಲ್ಲ. ನಾವು ಏನೋ ತಿಂಡಿ ಮಾಡಿದ್ವಿ ಅಂದರೆ ಮತ್ತೆ ಮಧ್ಯಾಹ್ನ ರೊಟ್ಟಿ ಮಾಡಬೇಕು. ಹಾಗಾಗಿ ಏನು ಮಾಡೋಣ ಅಂದರೆ ಜವಳೆಕಾಯಿ ಇತ್ತು, ಅದನ್ನೇ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ನೈಟು. ಅದನ್ನು ಚೆನ್ನಾಗಿ ಹುರ್ಕೊಂಡೆ, ಅಂದರೆ ಹಂಚು ಬರುತ್ತಲ್ಲ ಅದರಲ್ಲಿ ಹುರಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಅದನ್ನು ನೀಟಾಗಿ ಸ್ವಲ್ಪ ಕಪ್ಪಾಗೋ ಟೈಮಲ್ಲಿ ತನಕ ಸ್ವಲ್ಪ ಹುರಿತಾನೆ ಇರಬೇಕು. ಈ ಕಡೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಹೆಚ್ಕೊಂಡೆ. ಈ ಕಡೆ ಫ್ರೈ ಆಯಿತು. ಇದನ್ನು ನೋಡಿ ಇಷ್ಟು ಫ್ರೈ ಮಾಡಿಕೊಂಡೆ. ನಂತರ ಎಣ್ಣೆ ಇಟ್ಬಿಟ್ಟು, ಅಂದರೆ ಫಸ್ಟ್ ನಾವು ಪಲ್ಯ ಮಾಡಿಕೊಂಡೆ ಆಮೇಲೆ ರೊಟ್ಟಿ ಮಾಡಿದರೆ, ಯಾಕಂದರೆ ರೊಟ್ಟಿ ಬಿಸಿ ಬಿಸಿ ಆಗ್ತಿದ್ದ ಪಲ್ಯ ರೆಡಿ ಇದ್ದರೆ ಹಚ್ಕೊಂಡು ತಿನ್ಬೋದು. ಹಾಗಾಗಿ ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಿದೆ. ಅಂದರೆ ಈಗ ನಾವು ಪಲ್ಯ ಮಾಡ್ದಂಗೆ ರೊಟ್ಟಿ ಮಾಡಿದರೆ ಮತ್ತೆ ಅದು ರೊಟ್ಟಿ ಎಲ್ಲ ಬಿಸಿ ಮಾಡಿದ ಮೇಲೆ ಪಲ್ಯ ಮಾಡಬೇಕಾಗುತ್ತೆ. ಹಾಗಾಗಿ ಪಲ್ಯನೇ ಬೇಗ ಮಾಡಿ ಇಟ್ಕೊಂಡ್ರೆ ಈ ಕಡೆ ರೊಟ್ಟಿ ಬಿಸಿ ಬಿಸಿ ಬೆಂದ ತಕ್ಷಣ ತಿನ್ಬೋದು. ಅದಕ್ಕೋಸ್ಕರ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ. ಸರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿನೇ. ಈಗ ಪಲ್ಯಗೆ ಸಾಸಿವೆ ಜೀರಿಗೆ ಹಾಕಿದೆ, ಈರುಳ್ಳಿ ಹಾಕಿದೆ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಉಪ್ಪು ಹಾಕ್ಕೊಂಡು ಅದು ಬ್ರೌನ್ ಬರೋವರೆಗೂ ಸ್ವಲ್ಪ ಹಾಗೇನ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಂಡೆ. ಟೊಮೊಟೊನೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಮೆತ್ತಗಾದರೆ ಸ್ವಲ್ಪ ಇದಾಗುತ್ತೆ. ನಾನಿವತ್ತು ರೊಟ್ಟಿ ಪಲ್ಯ ಮಾಡಿದ್ದೀನಿ. ನನ್ನ ಮಕ್ಕಳಿಗೆ ಇಷ್ಟ ಆಗಲ್ಲ, ಅವ್ರಿಗೆ ತಿಂಡಿನೇ ಬೇಕು. ಈಗ ಹಸ್ಬೆಂಡ್ ಅವರಿಗೆ ರೊಟ್ಟಿ ಬೇಕು, ಮಕ್ಕಳಿಗೆ ತಿಂಡಿ ಬೇಕು. ಇವಾಗ ಎರಡೆರಡು ಪ್ರಿಪೇರ್ ಮಾಡಬೇಕು. ಆದರೆ ಬೇರೆ ಸಂಡೇ ಬೇರೆ ತಿನ್ನಲ್ಲ. ಈಗ ಅದಕ್ಕೋಸ್ಕರ ಮತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಫಸ್ಟಿಗೆ ಇವರಿಗೆ ಪಲ್ಯ ರೊಟ್ಟಿ ಮಾಡಿ ಹಸ್ಬೆಂಡಿಗೆ ಕೊಟ್ಟು, ಮಕ್ಕಳು ಲೇಟಾಗಿ ಹೇಳೋದು 9:30 ಹಿಂಗಾಗುತ್ತೆ. ಅದಕ್ಕೋಸ್ಕರ ಪಲ್ಯ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಈಗ ಅದು ಸ್ವಲ್ಪ ಇದಾದಮೇಲೆ ಫ್ರೈ ಮಾಡ್ಕೊಂಡಿರೋದು ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡೆ. ಅಂದರೆ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಜವಳೆಕಾಯಿನ. ಟೊಮೊಟೊನೂ ಸ್ವಲ್ಪ ಫ್ರೈ ಆಗಿತ್ತು, ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿದೆ. ಉಪ್ಪು ಆಮೇಲೆ ಇದು ಸಾಂಬಾರು ಪುಡಿ ಮನೆಯಲ್ಲೇ ರೆಡಿ ಮಾಡಿಟ್ಟಿರ್ತೀವಿ, ಅದನ್ನು ಹಾಕ್ಕೊಂಡೆ. ಸ್ವಲ್ಪ 2 ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಗುರಳ್ ಪುಡಿ ಅಂತಾರೆ, ಒಬ್ಬೊಬ್ಬರು ಹುಚ್ಚೆಳ್ಳು ಅಂತಾರೆ, ನಾವೆಲ್ಲ ಗುರಳ್ ಪುಡಿ ಅಂತೀವಿ. ಅದನ್ನು 1 ಸ್ಪೂನು ಇಲ್ಲ ಅಂದರೆ 2 ಸ್ಪೂನು ನಾವು ಹಾಕ್ಕೊಬೋದು. ಅದನ್ನು ನಾನು 2 ಸ್ಪೂನನ್ನು ಹಾಕ್ಕೊಂಡೆ. ಅಂದರೆ ನಮಗೆ ಯಾವ ರೀತಿ ದಪ್ಪ ಅಂದರೆ ಈಗ ಒಬ್ಬೊಬ್ಬರು ಗಟ್ಟಿ ಪಲ್ಯ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಮೀಡಿಯಮ್, ಆ ಥರ ಗಟ್ಟಿನೇ ಇರಬಾರ್ದು, ಈ ಕಡೆ ನೀರು ಹಾಗೆ ಇರಬಾರ್ದು, ಮೀಡಿಯಮ್ ಇರಬೇಕು. ಅದು 2 ಸ್ಪೂನ್ ಗುರಳ್ ಪುಡಿ ಹಾಕಿದೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ. ಅರಿಶಿನ ಪುಡಿನ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ, ಮತ್ತು ಅರಿಶಿನ ಯೂಸ್ ಮಾಡಬೇಕು, ಎಲ್ಲದಕ್ಕೆ ಅಡುಗೆಗೆ ಯೂಸ್ ಮಾಡ್ತೀನಿ ನಾನು. ಸ್ವಲ್ಪ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಸಿದೆಲ್ಲ ಹಾಕಿದ್ದಲ್ಲ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಿಕೊಂಡೆ ನಾನು. ಇದಕ್ಕೆ ಕೊಬ್ಬರಿನೂ ತುರಿದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಕೊಬ್ಬರಿ ಹಾಕಿಲ್ಲ, ಬೇಕಾದರೆ ಹಾಕ್ಕೊಳ್ಳಿ. ಅಂದರೆ ಎಲ್ಲ ಪಲ್ಯ ರೆಡಿ ಆಯಿತು. ರೊಟ್ಟಿ ಬಿಸಿದು ಮಾಡಿ ನಮ್ಮ ಹಸ್ಬೆಂಡಿಗೆ ಹಾಕ್ಕೊಟ್ಟೆ. ಈಗ ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ದೀನಿ. ನೂಡಲ್ಸ್ ಇತ್ತು, ಅದಕ್ಕೋಸ್ಕರ ಈ ಕಡೆ ರೊಟ್ಟಿ ಬೇಯಿಸ್ತಾನೆ ಆ ಕಡೆ ನೂಡಲ್ಸು ರೆಡಿ ಮಾಡ್ಕೊಳ್ತಾ ಇದ್ದೆ. ನೂಡಲ್ಸ್ಗೆ ನೀರಿಟ್ಟೆ, ಅದು ನೀರು ಕಾಯೋತ್ತಿಗೆ ಈ ಕಡೆ ರೊಟ್ಟಿನೂ ಆಗುತ್ತೆ, ಆ ಕಡೆ ನೂಡಲ್ಸ್ ಆಗುತ್ತೆ. ಅಂದರೆ ಎರಡೆರಡು ಕೆಲಸ ಮಾಡಬೇಕಲ್ಲ. ಸಂಡೇ ಆದರೆ ಬರೀ ಅಡುಗೆ ಮನೆಯಲ್ಲೇ ಇರೋದಾಗುತ್ತೆ ನಮಗೆ, ಅದು ಮಾಡು ಇದು ಮಾಡು ಹೀಗೆ ಆಗುತ್ತೆ. ಅದು ನೀರು ಕುದ್ದಾದಮೇಲೆ ಸ್ವಲ್ಪ ನೂಡಲ್ಸ್ ಹಾಕಿ ಅದನ್ನು ತಕ್ಕೊಂಡೆ. ಈ ಕಡೆ ನೋಡಿ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕುಟ್ಕೊಂಡು ಬೇಯಿಸ್ಕೊಂಡಿದ್ದೆ. ಇದು ಪೆಪ್ಪರ್ ಪುಡಿ ಇತ್ತು, ಅದನ್ನು ಪೆಪ್ಪರ್ ರೆಡಿನೂ ಯೂಸ್ ಮಾಡ್ತೀನಿ, ಒಂದೊಂದ್ಸರಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೊಟ್ಬಿಟ್ಟು ಎಣ್ಣೆ ಇಟ್ಕೊಳ್ಳೋದು ಚಟಪಟ ಅಂದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳೋವರೆಗೂ, ಅಂದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡೆ. ನಂತರ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡೆ. ಅಂದರೆ ತುಂಬ ಫ್ರೈ ಮಾಡ್ಕೊಂಬಿಡಿದ್ರೆ ಲೈಟಾಗಿ, ಅಂದರೆ ಅದು ನೂಡಲ್ಸಲ್ಲಿ ಸಿಗ್ಬೇಕು, ಚೆನ್ನಾಗಿರುತ್ತೆ. ಹಾಗೆ ಹಸಿ ಸಿಕ್ಕಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿ ಉಪ್ಪು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದೆ. ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಿದರೆ ಅದೇ ಸ್ಮೆಲ್ ಬರುತ್ತೆ ಇದು ನೂಡಲ್ಸಲ್ಲಿ. ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ, ನಂತರ ಇದು ಪೆಪ್ಪರ್ ಪುಡಿನ ಸ್ವಲ್ಪ
ಆ್ಯಡ್ ಮಾಡಿದೆ. ಚೆನ್ನಾಗಿರುತ್ತೆ ಪೆಪ್ಪರ್. ಯಾವುದೇ ಮಸಾಲೆ ಯೂಸ್ ಮಾಡಿದೆ, ಯಾವುದೇ ಸಾಸ್ನೂ ಯೂಸ್ ಮಾಡ್ತಾಯಿಲ್ಲ, ಬರೀ ಶುಂಠಿ ಬೆಳ್ಳುಳ್ಳಿ ಪೆಪ್ಪರು ಅಷ್ಟೇ ಹಾಕ್ಬಿಟ್ಟು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು. ತುಂಬಾ ಹೋಟೆಲ್ನಲ್ಲಿ ಕೊಡ್ತಾರೆ. ನಾವು ಒಂದು ಟೈಮ್ ಹೋಟೆಲಲ್ಲಿ ತಿಂದ್ವಿ, ಅದೇ ಥರ ಟೇಸ್ಟ್ ಬಂದಿತ್ತು. ಮಕ್ಕಳು ತುಂಬಾ ಇಷ್ಟಪಟ್ಟರು, ಚೆನ್ನಾಗಿದೆ ನೂಡಲ್ಸು ಅಂತ ಹೇಳಿಬಿಟ್ಟು. ಚೆನ್ನಾಗಿ ಬಂದಿತ್ತು ನೂಡಲ್ಸ್ ನೋಡಿ, ಚೆನ್ನಾಗಿದೆ. ಅಂದರೆ ಯಾವುದೇ ಸಾಂಬಾರು ಪುಡಿನೂ ಯೂಸ್ ಮಾಡಿಲ್ಲ, ಇದನ್ನು ಸಾಸು ಹಾಕಿಲ್ಲ. ನಮಗೆ ಸೈಡಿಗೆ ಬೇಕಾದರೆ ಸಾಸು ಇಟ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೇನೇ ತಿನ್ಬೋದು. ಚೆನ್ನಾಗಿತ್ತು ಒಟ್ಟು ನೂಡಲ್ಸು. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು. 2 ಟೈಮ್ಸ್ ಅದನ್ನೇ ತಿಂದಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಆಮೇಲೆ ನೆಕ್ಸ್ಟು ನಾನು ಗೆಣಸು ತಂದಿದ್ವಿ, ಅದನ್ನು ಬೇಯಿಸ್ಕೊಡು ಅಂತ ಹಸ್ಬೆಂಡ್ ಅಂದರು. ಮತ್ತು ಮಧ್ಯಾಹ್ನ ಅದನ್ನು ಗೆಣಸು ಬೇಯಿಸ್ತಾ ಇದ್ದೆ ನೋಡಿ. ಗೆಣಸು ಬೇಯಿಸಿದ ಗೆಣಸು ಚೆನ್ನಾಗಿರುತ್ತೆ ತಿನ್ನೋಕೆ. ಹಸಿದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಬೇಯಿಸಿದ್ದು ಚೆನ್ನಾಗಿರುತ್ತೆ. ಅದನ್ನು ಒಂದು ಕುಕ್ಕರಿಗೆ ತೊಳೆದು ನೀಟಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಿಗೆ ಬೇಯಿಸೋದಕ್ಕೆ ಇಟ್ಟೆ. ಅಂದರೆ ಬೆಲ್ಲ ಜಜ್ಕೊಂಡು ಚೆನ್ನಾಗಿರುತ್ತೆ. ಈ ಕಡೆ ನೋಡಿ ಆಟ ಆಡ್ತಾ ಇದ್ದಾರೆ, ಮಧ್ಯಾಹ್ನ ಅಲ್ಲವಾ, ಸಂಡೇ ಬೇರೆ ಅಲ್ವಾ. ನಾನು ಪಾಟ್ಗಳೆಲ್ಲ ಇದ್ದವು, ಗ್ಲಾಸಲ್ಲೆಲ್ಲ ನೀರು ಹಾಕಿ ಮನಿ ಪ್ಯಾಂಟ್ ಬೆಳೆಸಿದೆ. ಅದನ್ನೆಲ್ಲ ವಾರದಲ್ಲಿ ಒಂದು ಟೈಮ್ ಅದನ್ನೆಲ್ಲ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು, ಹಾಗಾದರೆ ಚೆನ್ನಾಗಿ ಬರುತ್ತೆ ಗಿಡನ. ಇಲ್ಲಾಂದರೆ ನೀರು ಸ್ಮೆಲ್ ಬಂದುಬಿಡುತ್ತೆ, ನಾವು 15 ಗಂಟೆ ಈ ಥರ. ಅದಕ್ಕೆ ವಾರ ಅದನ್ನೇನು ಮಾಡ್ತೀನಿ ಅಂದರೆ ನೀರು ಚೇಂಜ್ ಮಾಡ್ತಾ ಇರ್ತೇನೆ. ಹಾಗೆ ಗಿಡಗಳನ್ನೆಲ್ಲ ಅದನ್ನೇ ವಾಶ್ ಮಾಡಿಬಿಟ್ಟು ನೀರು ಚೇಂಜ್ ಮಾಡಿರ್ತೀನಿ, ಇಲ್ಲಾಂದ್ರೆ ಒಂಥರ ಸ್ಮೆಲ್ ಕೊಳ್ತಿರೋ ಸ್ಮೆಲ್ ಬರುತ್ತೆ ನೀರು. ಅದಕ್ಕೋಸ್ಕರ ಎಲ್ಲ ಗ್ಲಾಸಲ್ಲಿ ಹಾಕಿರೋ ನೀರನ್ನೆಲ್ಲ ತೆಗೆದ್ಬಿಟ್ಟು ಹೊಸ ನೀರು ಹಾಕಿ ಇಡ್ತಾಯಿದ್ದೆ ನೀಟಾಗಿ. ಎಲ್ಲ ಇದು ಮಾಡಿ ಸಂಡೇ ಅಂದರೆ ಇದೇ ಇರುತ್ತೆ ನೋಡಿ, ಅದು ಇದು ಕೆಲಸ ಮಾಡ್ತಾನೇ ಇರಬೇಕಾಗತ್ತೆ. ಈ ಕಡೆ ಅಡುಗೆನೂ ಮಾಡಬೇಕು, ಈ ಕಡೆ ಮನೆ ಕೆಲಸನೂ ಮಾಡ್ಕೊತ ಇರಬೇಕು. ಇದು ಬೆಂದಾಯಿತು. ಒಂದು 4-5 ಕುಕ್ಕರು ವಿಷಲ್ ಓಡಿಸ್ಕೊಂಡೆ, ಬೆಂದಿದೆ, ಚೆಂದ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೋಡಿ, ಇಲ್ಲಿ ಈ ಥರ ಎಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ಸಣ್ಣಕ್ಕೆ ಇದು ಮಾಡ್ಕೊಬೇಕು, ಹಂಗಾರೆ ಚೆನ್ನಾಗಿರುತ್ತೆ ನೋಡಿ. ಈ ಕಡೆ ಸಣ್ಣಕ್ಕೆ ಇದು ಮಾಡ್ಕೊಂಡಾದಮೇಲೆ ಈ ಥರ ಎಲ್ಲ ಸಣ್ಣಕ್ಕೆ ಮಾಡ್ಕೊಬೇಕು. ಅದಕ್ಕೆ ಬೆಲ್ಲ ಆ್ಯಡ್ ಮಾಡಿಕೊಂಡು ನೋಡಿ, ಈ ಥರ ಸಣ್ಣಕ್ಕೆ ಎಲ್ಲಿ ಗಂಟು ಇಲ್ಲದೆ ಥರ ಸ್ವಲ್ಪ ಸ್ಪೂನಲ್ಲೇ ಹಿಂಗೆ ಮಾಡ್ಕೊಬೋದು. ಕೈಯಲ್ಲೂ ಮಾಡ್ಕೊಬೋದು, ಬಿಸಿ ಇತ್ತಲ್ಲ ಹಾಗಾಗಿ ಸ್ಪೂನಲ್ಲಿ ಮಾಡ್ತಾಯಿದ್ದೆ. ಅದಕ್ಕೆ ಎಷ್ಟು ಬೇಕಷ್ಟು ನಮಗೆ ಬೆಲ್ಲ, ಎಷ್ಟು ಸ್ವೀಟ್ ತಿಂತೀರೋ ಅದ್ರ ಮೇಲೆ ಆ್ಯಡ್ ಮಾಡ್ಕೊಳ್ಳಿ ಬೆಲ್ಲನ. ಬಿಸಿ ಹಾಲು, ತುಪ್ಪ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋಕ್ಕೆ. ಮೊಬೈಲ್ ಕವರ್ ಬಂದಿತ್ತು, ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಚೆನ್ನಾಗಿದೆ. ಮೀಶೋದಲ್ಲೇ ಆರ್ಡ್ರ್ ಮಾಡಿದೆ, 153 ಎಷ್ಟೇ ಇದೆ, ಚೆನ್ನಾಗಿದೆ. ಇದು ನನ್ನ ಇವತ್ತಿನ ಸಂಡೇ ಲಾಗ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ನೋಡಿ ಕವರ್.